ಮುಖ್ಯಮಂತ್ರಿಯ ಊರಲ್ಲೇ ಇದಂತಹ ಕೃತ್ಯ 80,000 ಸಾಲ ಕಟ್ಟಿಲ್ಲ ಅಂತ ಒಬ್ಬಂಟಿ ಮೇಲೆ ದಾಳಿ, ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹಾಕಿ ಫುಲ್ ಟಾರ್ಚರ್ ಕೊಡಲಾಗಿದೆ. ಮಗಳ ಕಣ್ಣ ಮುಂದೆಯೇ ಅಮ್ಮನ ಮೇಲೆ ಹಲ್ಲೆ, ಭಯದಿಂದ ಚೀರಿದ ಮಗು. ಆಂಧ್ರ ಸಿಎಂ ಚಂದ್ರಬಾಬು ಸ್ವಕ್ಷೇತ್ರ ಕುಂಪಂನಲ್ಲೇ ಭಯಾನಕವಾದಂಥ ಕೃತ್ಯ ನಡೆದಿದೆ. ನಾರಾಯಣಪುರ ಎಂಬ ಗ್ರಾಮದಲ್ಲಿ ನಡೆದಂಥ ಈ ಭಯಾನಕ ಕೃತ್ಯ, ಸಾಲ ಮಾಡಿ ಪರಾರಿಯಾಗಿದ್ದ 25 ವರ್ಷದ ಶಿರೀಷಾ ಪತಿ ತಿಮ್ಮರಾಯಪ್ಪ ಸಾಲ ಕೊಟ್ಟವರು ಮನೆ ಮುಂದೆ ಬಂದು ಶಿರೀಷಾ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದು ಅತ್ಯಂತ ಗಂಭೀರವಾದಂಥ ಒಂದು ಕೃತ್ಯ. ಸ್ವಂತ ತಂದೆಯ ಮುಂದೆ ಮಗಳನ್ನ ಹೊಡೆಯೋದು ಅಥವಾ ಸ್ವಂತ ತಾಯಿಯ ಮುಂದೆ ಮಗಳನ್ನ ಹೊಡೆಯೋದು, ಮಗಳ ಮುಂದೆ ತಾಯಿಯನ್ನ ಹೊಡೆಯೋದು, ಇದಕ್ಕಿಂತ ದೊಡ್ಡ ಭಯ ಉತ್ಪಾದಿಸುವ ಕೃತ್ಯ ಮತ್ತೊಂದಿಲ್ಲ. ಇದನ್ನು ಭಯೋತ್ಪಾದನೆ ಅಂತಾನೆ ಕರೆಯೋದು. ಆಂಧ್ರ ಸಿಎಂ ಚಂದ್ರಬಾಬು ಸ್ವಕ್ಷೇತ್ರ ಕುಂಪಂನಲ್ಲೇ ಭಯಾನಕ ಘಟನೆ ನಡೆದಿದೆ. ನಾರಾಯಣಪುರ ಎಂಬ ಗ್ರಾಮದಲ್ಲಿ ನಡೆದಂತಹ ಭಯಾನಕ ಕೃತ್ಯ ಇದು. ಸಾಲದ ಹೆಸರಿನಲ್ಲಿ ಅತ್ಯಂತ ಅಮಾನವೀಯವಾದ ದಾಳಿ. ಸಾಲ ಮಾಡಿ ಪರಾರಿಯಾಗಿದ್ದ 25 ವರ್ಷದ ಶಿರೀಷಾ ಪತಿ ತಿಮ್ಮರಾಯಪ್ಪ. ಆ ತಿಮ್ಮನಿಗೆ ಅದೇನು ಬಂತ ಕೇಡ್ಕಾಲ. ಸಾಲ ಕೊಟ್ಟವರು ಮನೆ ಮುಂದೆ ಬಂದು ಶಿರೀಷಾ ಮೇಲೆ ಹಲ್ಲೆ. ಪಾಪ ಆಕೆ ಬಲಿಪಶು ಆದ್ಲು. ಗಂಡ ಮಾಡಿರೋ ತೆವಲಿನ ಸಾಲಕ್ಕೆ ಹೆಂಡತಿ ಉತ್ತರ ಕೊಡಬೇಕಾಗಿ ಬಂತು. ಹೆಂಡತಿನ ಕಟ್ ಹಾಕಿ ಹೊಡಿತಾರೆ. ಯಾವ ಕಾಲಘಟ್ಟದಲ್ಲಿದ್ದೀವಿ ರೀ ನಾವು? ಅಸ್ಸಾಮೋ ಬಿಹಾರದಲ್ಲಿ ಆಗಿದ್ದಿದ್ರು ಕೂಡ ಇಷ್ಟು ಮಟ್ಟಕ್ಕೆ ಒಂದು ತರಹದ ಭಾವುಕರಾಗ್ತಾ ಇರಲಿಲ್ಲ. ಆದರೆ ಪಕ್ಕದ ಆಂಧ್ರ ಪ್ರದೇಶ, ಆ ಮನುಷ್ಯ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದ ರಚನೆಗೂ ಕಾರಣರಾದವರು. ಅಂತಹವರ ಒಂದು ರಾಜ್ಯದಲ್ಲಿ, ಅದರಲ್ಲೂ ಕೂಡ ಅವರ ಸ್ವಕ್ಷೇತ್ರ ಅಂತೆ ಅದು, ಅಲ್ಲಿ ಈ ತರಹದ್ದೊಂದು ಘಟನೆಗಳು ಈಗಲೂ ಜೀವಂತವಾಗಿದೆ ಅನ್ನೋದಾದರೆ ನಿಜಕ್ಕೂ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಮತ್ತೊಂದಿಲ್ಲ. ಮರಕ್ಕೆ ಕಟ್ಟು ಹಾಕಿ, ಈ ಹಿಂದೆ ಕಾಡಲ್ಲಿ ಬುಡಕಟ್ಟು ಜನಾಂಗದವರ ನಡುವೆ ಘಟನೆಗಳು, ಸಂಘರ್ಷಗಳಾದಾಗ ಈ ತರಹದ್ದೊಂದು ರೇರ್ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಮರಕ್ಕೆ ಕಟ್ಟಿ ಹಾಕಿ ಹೊಡೆಯುವಂತಹದ್ದು, ಕೈಕಾಲುಗಳಿಗೆ ಕೆಂಪಿರುವೆಯನ್ನು ಬಿಡುವಂತಹದ್ದು. ಆದರೆ ಇದು ನಮ್ಮ ನೆರೆಯ ರಾಜ್ಯದಲ್ಲಿ ಈ ತರಹದ್ದೊಂದು ಕೃತ್ಯ ಈಗಲೂ ಜೀವಂತವಾಗಿದೆ ಅನ್ನೋದಾದರೆ ನಿಜಕ್ಕೂ ಕೂಡ ನಾವು ಎಂತಹ ಕಾಲಮಾನ, ಎಂತಹ ವರ್ತಮಾನದಲ್ಲಿ ಬದುಕ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.